ಬಿಗ್ ಬಾಸ್ ಮನೆಯಲ್ಲಿ ಪ್ಯೂರ್ ಫ್ರೆಂಡ್ಶಿಪ್ ಶುರು ಆಗೋದು, ಒಬ್ಬರ ಮೇಲೆ ಇನ್ನೊಬ್ರಿಗೆ ಕ್ರಶ್ ಆಗೋದು, ಅಥವಾ ಅಲ್ಲೇ ಪ್ರೀತಿ ಹುಟ್ಟಿ ಅದನ್ನು ಹೊರಗಡೆ ಬಂದ ಮೇಲೆ ಎಲ್ಲರ ಮುಂದೆ ತೋರಿಸ್ಕೊಳ್ಳೋದು, ಮದುವೆ ಆಗೋದು, ಮತ್ತೊಂದು ಜೊತೆಲೇ ಓಡಾಡೋದು ಎಲ್ಲನೂ ಕೂಡ ಆಗೋದು ಕಾಮನ್. ಈಗ ಹೊಸದಾಗಿ ಹುಡ್ತಾ ಇರುವಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ಗಿಲ್ಲಿ ಮೇಲೆ ರಕ್ಷಿತಾಗೆ ಕ್ರಶ್ ಆಗಿದೆಯಾ ಅಂತ. ಯಾಕಂದರೆ ಗಿಲ್ಲಿನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ ರಕ್ಷಿತಾ ಅವರು. ಸೀಕ್ರೆಟ್ ರೂಮಿಂದ ಆಚೆ ಬಂದ ಮೇಲಂತೂ ಗಿಲ್ಲಿ ಜೊತೆನೇ ಓಡಾಡೋದು, ಗಿಲ್ಲಿ ಜೊತೆ ಕಾಣಿಸ್ಕೊಳ್ಳೋದು, ಅವ್ರ ಜೊತೆ ಜಗಳ ಮಾಡಿದ್ರೂ ಕೂಡ ಗಿಲ್ಲಿ ಜೊತೆನೇ ಇರ್ತಾರೆ, ಗಿಲ್ಲಿ ಜೊತೆನೇ ಎಲ್ಲ ಕಡೆನೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಗಿಲ್ಲಿ ಮೇಲೆ ರಕ್ಷಿತಾಗೆ ಮನಸ್ಸಾಗಿದೆಯಾ, ಕ್ರಶ್ ಆಗೋಗಿದೆಯಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಒಂದು ಕ್ವಶನ್. ಸೊ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಕೇಳಿ ಬರ್ತಿರುವ ಹೆಸರು ಅಂತಂದರೆ ರಕ್ಷಿತಾ ಮತ್ತು ಗಿಲ್ಲಿ ಅಂತಾನೆ. ಒಬ್ಬರು ಸೋಷಿಯಲ್ ಮೀಡಿಯಾ ಮೂಲಕ ಪ್ರಸಿದ್ಧಿಯನ್ನು ಪಡೆದಿದ್ರೆ, ಇನ್ನೊಬ್ಬರು ಕಾಮಿಡಿ ಮಾಡುವಂತಹ ಮೂಲಕ, ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುವಂತಹ ಮೂಲಕ ಜನರ ಗಮನ ಸೆಳೆದವರು. ಸೊ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಕೂಡ ತಮ್ಮದೇ ಆಟವನ್ನು ಆಡ್ತಿದ್ರು. ಇಬ್ಬರ ಒಂದು ನಡುವಿನ ಹೊಂದಾಣಿಕೆ ಚೆನ್ನಾಗೇ ಇದೆ. ಇನ್ನು ಗಿಲ್ಲಿಯವರು ರಕ್ಷಿತಾರನ್ನ ನನ್ನ ವಂಶದ ಕುಡಿ ಅಂತ ಹೇಳಿ ರೇಗಿಸ್ತಾನೆ ಇರ್ತಾರೆ. ಗಿಲ್ಲಿಯವರು ಫಸ್ಟ್ ಕಿಚ್ಚನ ಚಪ್ಪಾಳೆಯನ್ನು ತಗೊಂಡಿದ್ದೆ ರಕ್ಷಿತಾ ಪರವಾಗಿ ಸ್ಟ್ಯಾಂಡನ್ನು ತಗೊಂಡಿದ್ದಂತಹ ವಿಚಾರಕ್ಕೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಗೆಜ್ಜೆಯನ್ನು ಆಡಿಸುವಂತಹ ಮೂಲಕ ಜಾಹ್ನವಿ ಮತ್ತು ಅಶ್ವಿನಿಯವರು ಇದನ್ನು ರಕ್ಷಿತಾನೇ ಮಾಡ್ತಾ ಇರೋದು ಅಂತ ಹೇಳಿ ಅವಳ ತಲೆ ಮೇಲೆ ಕಟ್ಟೋದಕ್ಕೆ ನೋಡ್ತಾ ಇದ್ರು. ಅದಾದ ನಂತರ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರು ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಟ್ಟರು. ಯಾರು ತಪ್ಪು ಮಾಡಿದ್ದು, ಯಾರ ಮೇಲೆ ಹಾಕಬೇಕು, ತಮಾಷೆ ಅಂದರೆ ಎಷ್ಟು ಮಾತ್ರ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಪೋಟ್ರೆ ಮಾಡಬೇಕು ಅನ್ನೋದನ್ನು ಕಿಚ್ಚ ಸುದೀಪ್ ಅವರು ತೋರಿಸ್ಕೊಟ್ರು. ಇದೇ ವಿಚಾರವಾಗಿ ರಕ್ಷಿತಾ ಅವರ ಪರವಾಗಿ ಸ್ಟ್ಯಾಂಡನ್ನು ತೊಗೊಂಡಿದ್ದು ಗಿಲ್ಲಿಯವರು. ನೀವು ಮಾಡ್ತಾ ಇರೋದು ತಪ್ಪು, ಆ ಚಿಕ್ಕ ಹುಡುಗಿ ಮೇಲೆ ಈ ರೀತಿಯಾಗಿ ಅಪವಾದನ್ನು ಮಾಡಬಾರ್ದು, ಈ ರೀತಿಯಾಗಿ ಎಲ್ಲರ ಮುಂದೆ ಅವ್ರಿಗೆನ ಅವಮಾನ ಮಾಡಬಾರ್ದು ಅಂತ ಹೇಳಿ ಅಶ್ವಿನಿ ಮತ್ತು ಜಾಹ್ನವಿ ವಿರುದ್ಧ ಗಿಲ್ಲಿಯವರು ಧ್ವನಿಯನ್ನು ಎತ್ತಿದ್ರು. ಇದೇ ವಿಚಾರಕ್ಕೆ ಕಿಚ್ಚನ ಚಪ್ಪಾಳೆ ಕೂಡ ಪಡ್ತಿದ್ರು ಗಿಲ್ಲಿಯವರು. ಸೊ ಗಿಲ್ಲಿಯವರು ರಕ್ಷಿತಾ ಪರವಾಗಿ ಯಾವಾಗಲೂ ನಿಲ್ತಾರೆ ಅನ್ನೋದು ಒಂದು ಮಾತು. ಗಿಲ್ಲಿ ಎಲ್ಲೇ ಹೋದರೂ ಕೂಡ ರಕ್ಷಿತಾ ಅಲ್ಲಿರ್ತಾರೆ. ಗಿಲ್ಲಿ ಏನೇ ಆದ್ರೂ ಕೂಡ ಗಿಲ್ಲಿಗೆ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಥರ ಕಾಣಿಸ್ಕೊಂಡ್ರೂ ಕೂಡ ಅದನ್ನು ರಕ್ಷಿತಾ ಅವರು ಸಹಿಸ್ಕೊಳ್ಳೋದಿಲ್ಲ. ಗಿಲ್ಲಿಯವರ ಬೆಂಬಲಕ್ಕೆ ಸದಾ ನಿಲ್ತಾರೆ ರಕ್ಷಿತಾ ಅವರು. ಇದನ್ನೆಲ್ಲ ನೋಡ್ತಾ ಇದ್ರೆ ಗಿಲ್ಲಿ ಮೇಲೆ ಎಲ್ಲೋ ಒಂಥರ ವಿಶೇಷ ಅಕ್ಕರೆ ಇದೆಯಾ ರಕ್ಷಿತಾ ಅವರಿಗೆ ಅಂತ ಅನ್ನಿಸುತ್ತೆ. ಇನ್ನು ಗಿಲ್ಲಿ ಮತ್ತು ಈ ರಕ್ಷಿತಾ ಇವರಿಬ್ಬರ ಬಗ್ಗೆ ಸಂಬಂಧದ ಬಗ್ಗೆ ರಕ್ಷಿತಾ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಒಂದು ದಿನ ಸೂರಜ್ ಅವರ ಅಕ್ಕ ಮನೆಗೆ ಬರ್ತಾರೆ ಫ್ಯಾಮಿಲಿ ವೀಕ್ ಇದ್ದಂತಹ ಟೈಮಲ್ಲಿ. ಆಗ ಬಿಗ್ ಬಾಸ್ ಮನೆಯಲ್ಲಿರೋರೆಲ್ಲ ರಕ್ಷಿತಾ ಅಣ್ಣಂದಿರು ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ರಕ್ಷಿತಾ ತಕ್ಷಣ ಒಂದು ಆನ್ಸರ್ನ ಕೊಟ್ಬಿಡ್ತಾರೆ, ಗಿಲ್ಲಿ ಒಬ್ಬರನ್ನ ಬಿಟ್ಟು ಎಲ್ಲರೂ ನನ್ನ ಅಣ್ಣಂದಿರೇ ಅಂತಾರೆ. ಹಾಗಿದ್ರೆ ಗಿಲ್ಲಿ ಏನು ಅಂತಂದಾಗ ಗಿಲ್ಲಿ ನನ್ನ ಫ್ರೆಂಡ್ ಅಂತ ಹೇಳಿ ರಕ್ಷಿತಾ ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಹೋಗ್ಬಿಡ್ತಾರೆ. ರಕ್ಷಿತಾ ಮಾತನ್ನು ಕೇಳಿದಂತಹ ಜನರು, ಹೊರಗಡೆ ಇರುವಂತಹ ಜನ ರಕ್ಷಿತಾ ಗಿಲ್ಲಿಯನ್ನು ಪ್ರೀತಿ ಮಾಡ್ತಾ ಇರೋದು ಕನ್ಫರ್ಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ರಕ್ಷಿತಾ ಗಿಲ್ಲಿ ಅಂದರೆ ನನಗಿಷ್ಟ ಅಂತ ಹೇಳಿದರು. ಅದಾದಮೇಲೆ ಗಿಲ್ಲಿ ಕೂಡ ನೇರವಾಗಿ ಒಂದು ಕ್ವಶನ್ನ ಕೇಳಿದರು, ನೀನು ನನ್ನನ್ನು ಲವ್ ಮಾಡ್ತಾ ಇದೆಯಾ ಅಂತ. ಅವ್ರ ಮಾತು ಕೇಳಿದಂತಹ ರಕ್ಷಿತಾ ನಕ್ಕಿದ್ದು ಬಿಟ್ಟರೆ ಬೇರೆ ಯಾವ ಉತ್ತರ ಕೂಡ ಕೊಟ್ಟಿರಲಿಲ್ಲ. ಈಗ ಗಿಲ್ಲಿ ನನ್ನ ಅಣ್ಣ ಅಲ್ಲ ಅಂತ ಹೇಳ್ಕೊಂಡಿದ್ರು ಫ್ಯಾಮಿಲಿ ವೀಕಲ್ಲಿ ಇದ್ದಾಗ. ರಕ್ಷಿತಾ ಮತ್ತು ಗಿಲ್ಲಿ ಸದಾ ಜಗಳ ಆಡಿಕೊಂಡು ಪರಸ್ಪರ ಕೇರ್ ಮಾಡ್ತಾರೆ, ಸ್ಟ್ಯಾಂಡ್ ತೊಗೊಳ್ತಾರೆ. ಇದೆಲ್ಲವನ್ನು ನೋಡಿದಂತಹ ವೀಕ್ಷಕರಿಗೆ ಆಗಾಗ ಈ ರೀತಿಯಾದಂತಹ ಒಂದು ಅನುಮಾನ ಹುಟ್ಟೋದು ಸಹಜ. ಇನ್ನು ಮೊನ್ನೆ ಅಷ್ಟೇ ಒಂದು ಗೌರಿ ಕಲ್ಯಾಣ ಅಂತಹ ಸೀರಿಯಲ್ನ ಕಲಾವಿದರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದರು ಗೆಸ್ಟ್ ಆಗಿ. ಯಾಕಂದರೆ ವೀಕೆಂಡಲ್ಲಿ ಕಿಚನ ಪಂಚಾಯತಿ ಇರಲಿಲ್ಲ. ಸೊ ಎಲಿಮಿನೇಷನ್ ನಡೆದಂತಹ ಟೈಮಲ್ಲಿ ಗೆಸ್ಟ್ ಆಗಿ ಗೌರಿ ಕಲ್ಯಾಣದ ಕಲಾವಿದರು ಮನೆ ಒಳಗಡೆ ಹೋಗಿದ್ರು. ಈ ಟೈಮಲ್ಲಿ ಗೌರಿ ಕಲ್ಯಾಣದ ಕಲಾವಿದರು ತಮ್ಮ ಪಾತ್ರಗಳ ಬಗ್ಗೆ ಹೇಳ್ತಾ ಇದ್ರು. ಅದಾದ ನಂತರ ಯಾವ ರೀತಿಯಾಗಿ ಗಂಡನ ಹುಡುಕ್ತಾ ಇದ್ದೀವಿ ಅಂತ ಕೂಡ ಮಾತಾಡ್ಕೊಳ್ತಾ ಇದ್ರು. ಈ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ದಂತಹ ಟೈಮಲ್ಲಿ ಅನುಪಮಾ ಗೌಡ ರಕ್ಷಿತಾ ಅವ್ರನ್ನ ಕೂಡ ಕೇಳಿದರು, ನಿಮಗೆ ಯಾವ ರೀತಿಯಾದಂಥ ಹುಡುಗ ಇಷ್ಟ ಅಂತ. ಇದಕ್ಕೆ ರಕ್ಷಿತಾ ಏನು ಹೇಳಿದ್ರಪ್ಪ ಅಂತಂದರೆ, ನನಗೆ ಗಿಲ್ಲಿ ಥರ ಇರೋ ಹುಡುಗ ಇಷ್ಟ ಅಂತ ಓಪನ್ ಆಗಿ ಹೇಳಿದ್ದಾರೆ. ಇದಕ್ಕೆ ಮನೆಯವರೆಲ್ಲರೂ ಕೂಡ ಓ ಅಂತ ಹೇಳಿ ಎಲ್ಲರೂ ಒಂಥರ ಸರ್ಪ್ರೈಸ್ ಶಾಕಿಂಗ್ ಆಗಿ ನೋಡ್ತಾರೆ. ಅದಕ್ಕೆ ರಕ್ಷಿತಾ ಸಡನ್ನಾಗಿ ನಾನು ಗಿಲ್ಲಿ ಥರ ಇರಬೇಕು ಅಂತ ಹೇಳಿದೆ, ಗಿಲ್ಲಿ ಅಲ್ಲ, ಗಿಲ್ಲಿ ನನ್ನ ಫ್ರೆಂಡ್ ಅಷ್ಟೇ, ಗಿಲ್ಲಿ ಥರ ಹೊಡಿರೋಂಥ ಹುಡುಗ ನನಗೆ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ ಅವರು ಗಿಲ್ಲಿ ಫ್ರೆಂಡ್ ಅಂತ ಹೇಳಿದ್ದು ಒಂದು ವಿಚಾರ ಓಡಾಡ್ತಾ ಇದೆ ಅನ್ನೋದಾದರೆ, ಮೊನ್ನೆ ವೀಕೆಂಡಲ್ಲಿ ಮಾತಾಡಿದಂತಹ ಗಿಲ್ಲಿ ಥರನೇ ಹುಡುಗ ಬೇಕು ಅನ್ನೋದು ಕೂಡ ಓಡಾಡ್ತಾ ಇದೆ. ಅಲ್ಲಿಗೆ ನೋಡ್ತಾ ಇರೋಂತಹ ಫ್ಯಾನ್ಸಿಗೆ ಒಂದು ಕನ್ಫರ್ಮ್ ಆಗಿದೆ, ರಕ್ಷಿತಾಗೆ ಎಲ್ಲೋ ಒಂದು ಕಡೆ ಗಿಲ್ಲಿ ಮೇಲೆ ಕ್ರಶ್ ಆಗಿದೆ ಅಂತ ಹೇಳಿ. ಯಾಕಂದರೆ ಸೀಕ್ರೆಟ್ ರೂಮಲ್ಲಿ ಇದ್ದಾಗಲೂ ಕೂಡ ರಕ್ಷಿತಾ ಅವರು ಕಾವ್ಯನನ್ನೇ ನಾಮಿನೇಟ್ ಮಾಡೋದಕ್ಕೆ
ಟ್ರೈ ಮಾಡ್ತಾರೆ, ಕಾವ್ಯನ ಹೊರಗಡೆ ಕಳಿಸೋದಕ್ಕೆ ಟ್ರೈ ಮಾಡ್ತಾರೆ. ಗಿಲ್ಲಿ ಜೊತೆ ಅವರು ತುಂಬಾ ಕಾಣಿಸ್ಕೊಳ್ತಾ ಇರೋದು, ಗಿಲ್ಲಿ ಜೊತೆ ಅವರು ಇರೋದನ್ನು ರಕ್ಷಿತಾ ಸಹಿಸ್ಕೊಳ್ತಾ ಇಲ್ಲ. ಇದು ಎಲ್ಲರಿಗೂ ಕಾಣಿಸ್ತಾ ಇದೆ. ಓಪನ್ ಆಗಿ ಅದು ಹೇಳ್ಕೊಳಕ್ಕಾಗ್ತಾ ಇಲ್ಲ ಅವರಿಗೆ, ಬಟ್ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಪ್ರತಿ ಸರಿ ನಾಮಿನೇಷನ್ ಅನ್ನೋಂತಹ ವಿಚಾರಕ್ಕೆ ಬಂದಾಗ್ಲೂ ಕೂಡ ರಕ್ಷಿತಾ ನಾಮಿನೇಟ್ ಮಾಡೋದೇ ಕಾವ್ಯರನ್ನ. ಆದರೆ ಕೊಡೋವಂಥ ರೀಸನ್ ಈ ವ್ಯಕ್ತಿನಲ್ಲಿ ವ್ಯಕ್ತಿತ್ವ ಅನ್ನೋದಿಲ್ಲ, ಮನೆ ಕೆಲಸಗಳನ್ನ ಸರಿಯಾಗಿ ಮಾಡೋದಿಲ್ಲ, ಆಕ್ಟಿವ್ ಆಗಿಲ್ಲ, ಇದಿಷ್ಟೇ ರೀಸನನ್ನು ಕೊಡ್ತಾರೆ ವಿನಃ ರಕ್ಷಿತಾ ಅವರು ಪ್ರಾಪರಾಗಿ ಯಾವುದೇ ರೀತಿಯಿಂದನೂ ಕೂಡ ಕಾವ್ಯನ ನಾಮಿನೇಟ್ ಮಾಡೋದಕ್ಕೆ ರೀಸನ್ನ ಕೊಡೋದಿಲ್ಲ. ಎಲ್ಲರಿಗೂ ಗೊತ್ತು, ಮನೆ ಒಳಗಡೆ ಕಾವ್ಯ ಮತ್ತು ಗಿಲ್ಲಿ ಜಂಟಿಯಾಗಿ ಮನೆ ಒಳಗಡೆ ಕಾಲಿಟ್ಟಿದ್ದು. ಸೊ ಅಲ್ಲಿಂದ ಅವರಿಬ್ಬರ ಫ್ರೆಂಡ್ಶಿಪ್ ಒಂಥರ ಗಟ್ಟಿಯಾಗಿದೆ. ಇಬ್ಬರು ಕೂಡ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ ಎಲ್ಲಿ ಹೋದ್ರೂ. ಕಾವ್ಯ ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಿದ್ರೂ ಕೂಡ ಕಾವ್ಯನ ಎಲ್ಲೂ ಕೂಡ ಗಿಲ್ಲಿಯವರು ಬಿಟ್ಕೊಟ್ಟಿಲ್ಲ. ಸೊ ಇಬ್ಬರ ಫ್ರೆಂಡ್ಶಿಪ್ ಅದೇ ಥರ ಇದೆ. ಎಲ್ಲರ ಜೊತೆ ಅವನು ರೇಗಿಸ್ತಾ ಇದ್ರೂ ಕೂಡ ಕಾವ್ಯ ಅದನ್ನು ಜಸ್ಟ್ ತೊಗೊಂಡು ಅಲ್ಲಿಗೆ ಬಿಟ್ಬಿಡ್ತಾರೆ. ಸೊ ಮಲ್ಟಿಪಲ್ ಪರ್ಸ್ನಾಲಿಟಿ ಅನ್ನೋದು ಒಂದು ರಕ್ಷಿತಾ ಅವ್ರದ್ದು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಗಿಲ್ಲಿ ಜೊತೆ ಕಾವ್ಯ ಕಾಣಿಸ್ಕೊಳ್ಳೋದು ಅಂತಂದರೆ ರಕ್ಷಿತಾಗೆ ಎಲ್ಲೋ ಒಂದು ಕಡೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅವರು ಫೇಸ್ ಎಕ್ಸ್ಪ್ರೆಷನಲ್ಲಿ ಕೂಡ ಒಂದೊಂದು ಸರಿ ಕಾಣಿಸ್ಬಿಡುತ್ತೆ, ಯಾಕೆ ರಕ್ಷಿತಾ ಅವ್ರು ಈ ರೀತಿಯಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿ. ಸೊ ವೀಕೆಂಡಲ್ಲಿ ಆಲ್ರೆಡಿ ಅನುಪಮ ಗೌಡ ಅವ್ರು ಕೇಳಿದಂತಹ ಕ್ವಶನ್ಗೆ ರಕ್ಷಿತಾ ಅವರು ಅದೇ ರೀತಿಯಾಗಿ ಆನ್ಸರ್ ಮಾಡಿರೋದು, ನನಗೆ ಗಿಲ್ಲಿ ಥರ ಹುಡುಗ ಬೇಕು, ಆದರೆ ಗಿಲ್ಲಿ ಅಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ಎಲ್ಲರನ್ನೂ ಮನೆಯವ್ರನ್ನೆಲ್ಲರನ್ನೂ ಕೂಡ ಅಣ್ಣ ಅಂತ ಕರೆದ್ರು, ನಾನು ಗಿಲ್ಲಿನ ಮಾತ್ರ ಕರೆಯೋದಿಲ್ಲ, ಅವ್ರು ನನ್ನ ಫ್ರೆಂಡ್ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾದರೆ ರಕ್ಷಿತಾಗೆ ಗಿಲ್ಲಿ ಮೇಲೆ ಕ್ರಶ್ ಆಗಿದೆಯಾ, ಇದು ಸ್ನೇಹನ ಪ್ರೀತಿನ ಅನ್ನೋದು ರಕ್ಷಿತಾ ಹೊರಗಡೆ ಬಂದ ಮೇಲೆ ಈ ಥರ ಹೊರಗಡೆ ಅವರ ಬಗ್ಗೆ ಗಿಲ್ಲಿ ಬಗ್ಗೆ ಓಡಾಡ್ತಿರೋಂತಹ ವಿಚಾರದ ಬಗ್ಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಅವರೇ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ.